ಆನೇಕಲ್ಲಿಂದ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಒಂದು ಬಸ್ ಬಿಟ್ಟಿದ್ದಾರಂತೆ. ಸೊ ಇದ್ರ ಟೈಮಿಂಗ್ಸ್ ಏನು, ಎಷ್ಟು ಗಂಟೆಗೆ ಓಡುತ್ತೆ, ಯಾವ ಬಸ್ ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ತೀನಿ. ಸೊ ಅದಕ್ಕೂ ಮೊದಲೇ ಮತ್ತೆ ಮಹದೇಶ್ವರರ ಪ್ರತಿಮೆಯ ದರ್ಶನ ಕಣ್ತುಂಬ್ಕೊಳ್ರಪ್ಪ. ಇಲ್ಲಿ ಬಸ್ಗಳ ಒಂದು ಟೈಮಿಂಗ್ ಸಹ ಇಲ್ಲಿ ಅಳವಡಿಸಲಾಗಿರುತ್ತದೆ. ಸೊ ಬರ್ತಕ್ಕಂಥ ಪ್ರವಾಸಿಗರು ಈ ಒಂದು ಟೈಮಿಂಗ್ಸ್ನ ಪ್ರಯೋಜನವನ್ನು ಪಡೆದುಕೊಳ್ಳಿ. ಹಾಗೆ ಇಲ್ಲಿ ಚಿನ್ನಪ್ಪ ಅವರು ಇದ್ದಾರೆ, ಟಿ ಸಿ ಆಗಿರ್ತಕ್ಕಂಥ ಚಿನ್ನಪ್ಪ ಅವರು. ಅವ್ರ ಹತ್ರ ಆನೇಕಲ್ದು ಒಂದು ಟೈಮಿಂಗ್ಸ್ ತಗೊಳ್ತೀನಿ ನೋಡಿ. ಚಿನ್ನಪ್ಪ ಅವರು ಇದ್ದಾರೆ, ನಮ್ಮ ಏನು ಮಲೆಮಹದೇಶ್ವರ ಬೆಟ್ಟ ಟಿ ಸಿ ಆಗಿರ್ತದೆ ಚಿನ್ನಪ್ಪ ಅವರು. ಸೊ ಹೇಳಿ ಅಣ್ಣ ಟೈಮಿಂಗ್ಸ್ ಆನೇಕಲ್ದು. ಸರ್, ಆನೇಕಲ್ಗೆ ಗಾಡಿಗಳು ಕನ್ಫರ್ಮ್ ಆಗಿ ಯಾವುದಿಲ್ಲ. ಹಾಂ ಹಾಂ ಸಾಹೇಬರಿಗೆ ಡಿ ಸಾಹೇಬರಿಗೆ ಡಿ ಸಾಹೇಬರಿಗೆ ಹಾಂ ಪ್ರಯೋಜನವಾಗಿ ಅವರು ಸಾಹೇಬರು ಆನೇಕಲ್ ಜನರಿಗೆ ಈಗ ಒಂದು ಗಾಡಿ ರೆಡಿ ಮಾಡಿ ಕಳಿಸಿದ್ದಾರೆ ಸರ್. 12 ಕಾಲಿಗೆ ಬರುತ್ತೆ. 12 ಕಾಲಿಗೆ ಇಲ್ಲಿಗೆ ಬರುತ್ತಾ? 12 ಮುಕ್ಕಾಲಿಗೆ ಇಲ್ಲಿಂದ ಹೊರಡುತ್ತೆ ಸರ್. 12 ಮುಕ್ಕಾಲು ಹೊರಟ್ಬಿಡ್ತದೆ ಅಂದರೆ ಮಧ್ಯಾಹ್ನ ಟೈಮು. ಹಾಂ ಸರ್, ಮಧ್ಯಾಹ್ನ ಟೈಮು 12 ಕಾಲಿಗೆ ಬಂದು 12 ಮುಕ್ಕಾಲಿಗೆ ಹೊರಟ್ಬಿಡ್ತದೆ. ಒಂದು ಅರ್ಧ ಗಂಟೆ ಇರ್ತದೆ. ಓಕೆ, ಸೂಪರ್, ಥ್ಯಾಂಕ್ಸ್ ಅಣ್ಣ. ಯಾಕಂದ್ರೆ ಜನಗಳಿಗೆ ಗೊತ್ತಿಲ್ಲ ಪಾಪ, ಅದಕ್ಕೋಸ್ಕರ ಮಾಹಿತಿ ಕೊಟ್ಟೆ. ನೋಡಿ, ಆನೇಕಲ್ಲು ಬಸ್ನ ಒಂದು ಸಮಯವನ್ನು ನಮ್ಮ ಏನು ಕರ್ನಾಟಕ ಸಾರಿಗೆ ವಾಹನ ಟಿ ಸಿ ಆಗಿರ್ತಕ್ಕಂಥ ಚಿನ್ನಪ್ಪ ಅವರು ತಿಳಿಸಿರ್ತಾರೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಆನೇಕಲ್ಲು ಭಾಗದಿಂದ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ಬಸ್ನ ಸೌಲಭ್ಯವನ್ನು ಪಡೆಯಿರಿ ಅಂತ ಈ ಒಂದು ಮಾಹಿತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಇನ್ನೇನಾದರೂ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಸಾಧ್ಯವಾದಷ್ಟು ಭಕ್ತಾದಿಗಳ ಹಿತದೃಷ್ಟಿಯಿಂದ ಒಂದಷ್ಟು ಮಾಹಿತಿಗಳ ಕಲೆ ಹಾಕಿ ತಮಗೆ ಅರ್ಪಣೆ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಸೊ ಮಲೆಮಹದೇಶ್ವರನ ಭಕ್ತಾದಿಗಳು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡ್ರಪ್ಪ. ಶೇರ್ ಮಾಡಿ, ಸ್ವಾಮಿಯವರ ಸನ್ನಿಧಿಗೆ ಆ ಪ್ರತಿಮೆ ದರ್ಶನವನ್ನು ಪಡೆಯೋದ್ರ ಮೂಲಕ ಹೋಗಿ ಅಂತ ಒಂದು ಕಮೆಂಟ್ ಹಾಕಿ. ಧನ್ಯವಾದಗಳು.